ಹಾಯ್ ಹಲೋ ನಮಸ್ತೆ. ಮಮತಾ ಕನಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಹೇಳಿದರೆ, ಮನೆಯಲ್ಲೇ ಕೂತು ಬೋರ್ ಆಗುವಾಗ ಓಲ್ಡ್ ಅಜ್ಜಿ ಕಾಲದೊಂದು ಸ್ಪೆಷಲ್ ಮಾಡುವ ಹೇಳಿ. ಮೊದಲೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಪದಾರ್ಥ ಮಾಡಿದರೆ ಎಲ್ಲರ ಮನೆಯವರಿಗೆ ಎಂಥ ಬೇಜಾರಿದ್ರು ಹೋಗುತ್ತೆ, ಗಮ್ಮತ್ತು ಆಗುತ್ತೆ. ಅದೇ ರೀತಿ ಇವತ್ತು ನಾವು ಮರ್ವಾಯಿ ಹಾಗೂ ಗುಜ್ಜೆ ಸುಕ್ಕ ಎಲ್ಲರೂ ಸೇರಿ ಮಾಡಿದ್ದೇವೆ. ತಿಂದು ಟೇಸ್ಟ್ ನೋಡ್ತಾ ಇದ್ದೇವೆ. ನೋಡಿ ದುರ್ಗೇಶಣ್ಣ ಹೇಗುಂಟು ನೋಡಿ. ಮೊದಲನ ಕಾಲದಲ್ಲಿ ಹೀಗೆ ಇಲ್ಲ, ಬಾಳೆ ಎಲೆಗೆಲೆ ಹಾಕಿ ತಿಂತಿದ್ದದು. ಅದೇ ನೆನಪಿಗೋಸ್ಕರ ನಾವು ಕೂಡ ಬಾಳೆ ಎಲೆಯಲ್ಲಿ ಹಾಕಿ ತಿಂತಾ ಇದ್ದೇವೆ. ಎಲ್ಲರೂ ಟೇಸ್ಟ್ ನೋಡಲಿಕ್ಕೆ ತುಂಬ ಜನ ಇದ್ದೇವೆ ನಾವು. ಹೇಳ್ತಾ ಇದ್ದಾರೆ ಎಂಚುಂಡು ಹೇಗೆ ಉಂಟು? ಸೂಪರಾ? ಅಂಕಿತ್ ಹೇಗುಂಟು? ಸೂಪರಾ? ಗಣೇಶಣ್ಣ ಹೇಗುಂಟು? ಗಣೇಶಣ್ಣ ಹೇಗುಂಟು? ಪಾಂಡಣ್ಣ ಬಾಬು ಹೇಗುಂಟು? ಸೂಪರ್. ನಮಿತಕ್ಕ, ಗಾಯತ್ರಕ್ಕ, ಅಂಕಿತ ನೋಡಿ ಎಲ್ಲರೂ ಸೇರಿ ಮಾಡಿದಾಗ ಎಷ್ಟು ಟೇಸ್ಟ್. ಒಂದು ಪದಾರ್ಥ ನಾವೇ ಮಾಡಿ ತಿಂದರೆ ಯಾವ ರುಚಿ ಇಲ್ಲ, ಎಲ್ಲರೂ ತಿಂದರೆ ಎಲ್ಲರೂ ಸೇರಿ ಮಾಡಿದರೆ ಅದು ಟೇಸ್ಟ್. ನಮ್ಮ ಇವತ್ತಿನ ಮೈನ್ ಕುಕ್ಕು ಅರ್ಣಕ್ಕ ಮತ್ತು ವಿದ್ಯಕ್ಕ ಹೇಗುಂಟು? ಹೇಗಾಗಿದೆ? ಸೂಪರ್. ಎಲ್ಲರೂ ಟ್ರೈ ಮಾಡ್ಬೇಕಂತ ಆದಂಥದ್ದೆಲ್ಲ. ಬನ್ನಿ ಇದನ್ನು ಯಾವ ರೀತಿ ಮಾಡಿದ್ದು, ಹೇಗೆ ಮಾಡಿದೆ ನೋಡಿಕೊಳ್ಳೋಣ. ಅಜ್ಜಿ ಕಾಲದ ಕಿಟಿ ಪಾಟಿಗೆ ಬೇಕಾದಂಥ ಮೈನ್ ಇಂಗ್ರೀಡಿಯಂಟ್ ಹಲಸಿನಕಾಯಿ ಹಾಗೂ ಮರ್ವಾಯಿ ಸುಕ್ಕ ಮಾಡಿಗೆ ಮೊದಲು ಹಲಸಿನಕಾಯಿಯನ್ನು ಕಟ್ ಮಾಡಿಕೊಳ್ಳೋಣ. ಹಲಸಿನಕಾಯಿಯನ್ನು ಕಟ್ ಮಾಡಿಕೊಳ್ಳೋಣ. ಕಾಯಿ ಇದು ಸಣ್ಣಲ್ಲ, ಸೈಜ್ ಮಾತ್ರ ತುಂಬ ದೊಡ್ಡದಾಯಿತು. ಒಬ್ಬರು ನಮಗೆ ಫ್ರೀ ಕೊಟ್ಟದ್ದು, ಸ್ವಪ್ನ ಏನು ಹೇಳುವವರು ಅರಮನೆಯಿಂದ ಹೋಗಿ ತಗೊಂಡು ಬಂದದ್ದು ಇಲ್ಲಿ. ಪಾಪ ಅವ್ರು ಮರಕ್ಕೆ ಹತ್ತಿ ತೆಗೆದು ಕೊಟ್ಟದ್ದು ನಮ್ಮ ಕಿಟಿ ಪಾಟಿಗೆ ಬೇಕಾಗಿ. ಒಳ್ಳೆ ಗುಜ್ಜೆ ಫಸ್ಟ್ ಕ್ಲಾಸ್ ಉಂಟು, ಒಳ್ಳೆ ಬೆಳೆದ ಗುಜ್ಜೆ ಸೂಪರ್ ಇದೆ. ಅರ್ಧ ಸಾಕು ನಮಗೆ. ಇದನ್ನು ಕಟ್ ಮಾಡಿಕೊಳ್ಳೋಣ. ಗುಜ್ಜೆ ಹಾಗೂ ಮರ್ವಾಯಿ ಓಲ್ಡ್ ಕಿಟಿ ಪಾಟಿ ರೆಸಿಪಿ. ಮೊದಲೆಲ್ಲರೂ ಹಳ್ಳಿ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿದ್ದಂಥ ಒಂದು ರೆಸಿಪಿ. ಮೊದಲಿಗೆ ಗುಜ್ಜೆ ಕ್ಲೀನ್ ಮಾಡುವ. ಹಲಸಿನ ಹಣ್ಣು ಬಿಡಿಸೋದೇ ಒಂದು ದೊಡ್ಡ ಟಾಸ್ಕ್. ಇದು ಜನ ಸ್ವಲ್ಪ ಕಡಿಮೆ ಇದ್ದೇವೆ. ಕಿಟಿ ಪಾಟಿಗೆ ಮೆಂಬರ್ಸ್ ಬರಬೇಕಷ್ಟೇ. ಒಬ್ಬರೇ ಬಂದು ನಾನು ಮತ್ತು ಅರಣಕ್ಕ ಮಾತ್ರ ಇರೋದು. ಇನ್ನೊಂದು ಇಬ್ಬರು ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ. ಅಲ್ಲಿವರೆಗೆ ನಾವು ಸೊಳ್ಳೆ ಬಿಡಿಸಿ ರೆಡಿ ಮಾಡುವ. ಇದನ್ನು ಮಳೆಗಾಲದಲ್ಲಿ ಮಾತ್ರ ಮಾಡಲಿಕ್ಕೆ. ಬೋರ್ ಆದಾಗ ತುಂಬ ಮನೆಯಲ್ಲಿ ಯಾರಿಲ್ಲ, ಬೋರ್, ಸುಮ್ಮನೆ ಸ್ವಲ್ಪ ಪಿರಿ ಮಳೆ ಬರುವಾಗ ಇದು ಮಾಡಿದರೆ ಎಲ್ಲರನ್ನು ಸೇರಿಸಿ ತಿನ್ನಲಿಕ್ಕೂ ಖುಷಿ ಆಗ್ತದೆ. ಆಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗ್ತದೆ. ಎಲ್ಲರೊಟ್ಟಿಗೆ ಮಾತಾಡಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದಾಗ ಆಗ್ತದೆ. ಒಳ್ಳೆ ಬೆಳೆದ ಹಲಸಿನ ಹಣ್ಣು ನಮ್ಮ ಅಂಗಡಿ ಪಕ್ಕ ಒಬ್ಬರ ಮನೆಯಲ್ಲಿದ್ದದ್ದು, ಅವ್ರ ಹತ್ರ ತೆಗಿಸಿ ನಮಗೆ ಇವತ್ತು ಒಂದು ಸಣ್ಣ ಪಾರ್ಟಿ ಮಾಡಿಕೊಂಡು ಕೊಡಿ ಹಿಡಿದಕ್ಕೆ ಅವ್ರು ಕೊಟ್ಟದ್ದು. ನಿಮಗೂ ಸಿಕ್ಕಿದರೆ ನೀವು ಸಹ ಹೀಗೆ ಟ್ರೈ ಮಾಡಿ. ತುಂಬ ಬೋರ್ ಆದಾಗ ಈ ರೀತಿ ಪದಾರ್ಥ ಮಾಡೋದು ತುಂಬ ಒಳ್ಳೆಯದು. ಪದಾರ್ಥ ಮಾಡಿ ತಿಂದಾಗೂ ಆಗ್ತದೆ. ಓಲ್ಡ್ ಮೆಮೊರಿ ವಾಪಸ್ ಮಾಡಿಕೊಂಡಾಗ ಸಾಕ್ತದೆ. ಅಮ್ಮ ಅಜ್ಜಿಯವರ ನೆನಪು ಮಾಡಿಕೊಂಡಾಗ ಹೋಗ್ತದೆ. ಎಲ್ಲರ ಜೊತೆಗೂಡಿದಾಗ ಹೋಗ್ತದೆ. ಹೊಟ್ಟೆ ತುಂಬಿದಾಗ ಹೋಗ್ತದೆ. ಒಳ್ಳೆ ಸೊಳ್ಳೆ ತೆಗೆದ ಮೇಲೆ ನೋಡಿ, ಕಣ್ಣಿ ಪೆಚ್ಚಿದೆ, ಭಾರಿ ಒಳ್ಳೆ ಉಂಟು. ದಪ್ಪ ಆಗಿ ಉಂಟು. ಇದ್ರ ಗುಂಜಿ ಸಹ ಸ್ವಲ್ಪ ಹಾಕಿಕೊಳ್ತೇವೆ. ಒಳ್ಳೆ ಒಳಗಿಂದ ಒಳ್ಳೆ ಉಂಟು. ಭಾರಿ ಒಳ್ಳೆ ಹಲಸಿನ ಹಣ್ಣು, ಹಲಸಿನಕಾಯಿ ಹಣ್ಣಾದರೆ ಒಳ್ಳೆ ಇರ್ಬೋದು. ಇದು ಕಣ್ಣಿ ಪೆಚ್ಚಿದೆ ಯಾವ ರೀತಿ ಉಂಟು ಇಲ್ಲಿ ನೋಡಿ. ಎಲ್ಲವನ್ನು ಕ್ಲೀನ್ ಮಾಡಿ ತೆಗಿತೇವೆ. ಎಲ್ಲ ಗುಜ್ಜೆಯನ್ನು ಕೂಡ ಕಟ್ ಮಾಡಿ ತೆಗೆದುಕೊಂಡಿದ್ದೇವೆ ನೋಡಿ. ಒಂದು ಮಡಿಕೆ ಗುಜ್ಜೆ ಆಯಿತು. ಇದರ ಜೊತೆಗೆ ನಾವು 3 kg ಮರವಾಯಿ ತೆಗೆದುಕೊಂಡಿದ್ದೇವೆ. ಮರವನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳೆದು ತೆಗೆದಿದ್ದೇವೆ. ಇದನ್ನು ಸಹ ಕ್ಲೀನಾಗಿ ತೊಳೆದು ತೆಗೆಯುವ. ಈಗ ಮಸಾಲೆಗೆ ಒಂದು ದೊಡ್ಡ ತೆಂಗಿನಕಾಯಿ ತೆಗೆದುಕೊಂಡಿದ್ದೇವೆ ಇಡೀಯ, ಹಾಗೂ ಒಲೆ ಮೇಲೆ ಒಂದು ಬಣ್ಣಲೆ ಇಟ್ಕೊಂಡಿದ್ದೇವೆ ಮಸಾಲೆ ಫ್ರೈ ಮಾಡಲಿಕ್ಕೆ. ಒಂದು 2 ಮುಷ್ಟಿ ಮೆಣಸು ಹಾಕಿದ್ದಾರೆ, ಹಾಗೂ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇವೆ. 2 ಮುಷ್ಟಿ ಮೆಣಸು, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇವೆ ಫ್ರೈ ಆಗಲಿಕ್ಕೆ. ಮೆಣಸನ್ನು ಒಳ್ಳೆ ಫ್ರೈ ಮಾಡಿ ತೆಗಿಬೇಕು. ಹಿಂದಿನ ಬ್ಯಾಕಲ್ಲಿ ಒಂದು ಬರ್ತ್ಡೇ ಆಗ್ತಾ ಉಂಟು, ಹಾಗೆ ಒಳ್ಳೆ ಮ್ಯೂಸಿಕ್ ಕೇಳ್ತಾ ಉಂಟು. ಅಡಚಣೆಗೆ ಕ್ಷಮಿಸಿ, ಅಲ್ಲಿಂದ ಮ್ಯೂಸಿಕ್ ಬರ್ತಾ ಉಂಟು. ಮಾಡಿಗೆ ಕೊನೆಗೂ ಆ ಬರ್ತ್ಡೇ ಮನೆಗೆ ಹತ್ರ ಇದೆ. ಒಳ್ಳೆ 2 ಮುಷ್ಟಿ ಗಿಡ್ಡ ಹಾಗೂ ಉದ್ದ ಮೆಣಸು ಮಿಕ್ಸ್ ಮಾಡಿ ಹಾಕಿದ್ದೇವೆ.
ಮೆಣಸು ಒಳ್ಳೆ ಫ್ರೈ ಆಗಬೇಕು. ಈಗ ಮೆಣಸು ಒಳ್ಳೆ ಫ್ರೈ ಆಗಿದೆ, ಇದನ್ನು ತೆಗೆಯುವ. ಒಂದೂವರೆ ಮುಷ್ಟಿ ಕೊತ್ತಂಬರಿ ಹಾಕಿದ್ದೇವೆ, ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಇದು ಕೈಯ ಮುಷ್ಟಿ ಒಳಗೆ ಹಾಕಿದ್ದೇವೆ, ಒಂದೂವರೆ ಮುಷ್ಟಿ. ಒಂದು 1/4 ಸ್ಪೂನ್ ಒಳ್ಳೆ ಮೆಣಸು ಹಾಕಿದ್ದೇವೆ, ಕೊತ್ತಂಬರಿ ಜೊತೆನೇ ಹಾಕಿದ್ದೇವೆ. ಇದನ್ನು ಕೂಡ ಒಳ್ಳೆ ಫ್ರೈ ಮಾಡುವ. ಇದ್ರ ಜೊತೆ ಸ್ವಲ್ಪ ಬೇಸೊಪ್ಪು ಕೂಡ ಹಾಕಿಕೊಳ್ತಾ ಇದ್ದೇನೆ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ. ಡ್ರೈ ರೋಸ್ಟ್ ಆಗಬೇಕು ಒಳ್ಳೆ. ಸಾಕು, ಇದು ಒಳ್ಳೆ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಬೇಸೊಪ್ಪು ಹಾಗೂ ಹುರಿದಿಟ್ಟಂಥ ಮೆಣಸು ಹಾಗೂ ಒಂದು 1/4 ಸ್ಪೂನ್ ಅರಿಶಿನ, ಇದ್ರ ಜೊತೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಚಿಕ್ಕ ಉಂಡೆ ಹುಳಿ ಹಾಕ್ತಾ ಇದ್ದೇವೆ. ಇದ್ರ ಜೊತೆಗೆ ಹಾಕಿ ನೀರು ಹಾಕಿ ನೈಸ್ ಪೇಸ್ಟ್ ಮಾಡುವ. 1/4 ಸ್ಪೂನ್ ಅರಿಶಿನ ಹಾಕಿದ್ದೇವೆ ಹಾಗೂ ಸ್ವಲ್ಪ ಹುಳಿ, ಇದನ್ನು ಹಾಕಿ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಳೋಣ. ಈಗ ಮೆಣಸು ಕಡ್ದದೆ ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಸ್ಪೂನ್ ಜೀರಿಗೆ ಹಾಗೂ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೂ ಒಂದೂವರೆ ತೆಂಗಿನಕಾಯಿ, ಒಂದು ದೊಡ್ಡ ತೆಂಗಿನಕಾಯಿ, ಒಂದು ಅರ್ಧ ಒಂದೂವರೆ ತೆಂಗಿನಕಾಯಿ ಇಟ್ಟುಕೊಂಡಿದ್ದೇವೆ. ಇದನ್ನು ನೀರು ಹಾಕದೆ ಡ್ರೈ ಆಗಿ ಕಡಿಬೇಕು, ಸುಕ್ಕಕ್ಕೆ ಕಡಿಯುವ ಹಾಗೆ. ನೀರು ಹಾಕಲಿಕ್ಕಿಲ್ಲ, ಸುಮ್ಮನೆ 1-2 ಸುತ್ತು ತಿರುಗಿಸೋದು. ಅಜ್ಜಿ ಕಾಲದ ಪಾಟಿ ನೆನಪಿಗೆ ಒಲೆಯಲ್ಲಿ ಬೆಂಕಿ ಮಾಡಿ ಒಲೆಯಲ್ಲಿ ಮಾಡ್ತಾ ಇದ್ದೇವೆ ಮರುವ ಮತ್ತು ಗುಜ್ಜೆ ಪದಾರ್ಥ. ಮೊದಲಿಗೆ ಬೆಂಕಿಗೆ ಒಲೆ ಮಾಡ್ತಾ ಇದ್ದೇವೆ. ನೊಷ್ಟು ಮೊದಲಿದ್ದು ಅಮ್ಮ ಅಜ್ಜಿಯವರೆಲ್ಲ ಹೇಗೆ ಮಾಡ್ತಿದ್ದೆ ಹಾಗೆ ನಮ್ಮ ಕಿಟಿ ಪಾಟಿ ಇವತ್ತು. ಮೊದಲಿಗೆ ಗುಜ್ಜೆಯನ್ನು ಹಾಕಿಕೊಳ್ತಾ ಇದ್ದೇವೆ, ಕ್ಲೀನ್ ಮಾಡಿದಂಥ ಗುಜ್ಜೆ. ಒಂದು ದೊಡ್ಡ ಮಡಿಕೆ ಫುಲ್ ಉಂಟು. ಈಗ ಬೇಯುವಾಗ ಅದು ಕಮ್ಮಿ ಆಗ್ತದೆ. ಈಗ ನೀರು ಹಾಕಿಕೊಳ್ಳೋಣ. ಕಾಂಡಿಗೆ ಫುಲ್ ಇದೆ, ಮತ್ತು ಬೇಯುವಾಗ ಕಮ್ಮಿ ಆಗ್ಬೋದು. ಒಂದು ತೋಪು ನೀರು ಹಾಕ್ತಾ ಇದ್ದೇನೆ. ಹಾಗೂ ಈಗ ಇದು ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಉಪ್ಪು ಹಾಕುವ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ನಾವು ತುಂಬ ಜನ ಇದ್ದೇವೆ. ಅರುಣಕ್ಕ ಇದ್ದಾರೆ, ವಿದ್ಯಕ್ಕ ಇದ್ದಾರೆ, ಗಾಯತ್ರಕ್ಕ. ಇದು ಒಳ್ಳೆ ಬೆಂದಿದೆ ಗುಜ್ಜೆ. ಈಗ ನಾವು ಇದನ್ನು ಕೆಳಗೆ ಇಡ್ತೇವೆ. ಅರುಣಕ್ಕ ಇಡ್ತಾ ಇದ್ದಾರೆ ಬಾಕ್ಸಿಂಗ್ ಮಾಡಿ. ಈಗ ಒಲೆಯಲ್ಲಿ ಮರುವಾಯಿ ಇಟ್ಕೊಂಡಿದ್ದೇವೆ. ಮರುವಾಯಿ, ಬೇಸೊಪ್ಪು ಹಾಗೂ ನಾವು ಕಡ್ದಿಟ್ಟಂಥ ಕೆಂಪು ಮಸಾಲೆ, ಮೆಣಸಿನೊಡಿ ಅಲ್ಲ, ಮೆಣಸು, ಕೊತ್ತಂಬರಿ, ಒಳ್ಳೆ ಮೆಣಸು, ಮತ್ತು ಅರಿಶಿನ, ಹುಳಿ, ಬೇಸೊಪ್ಪು, ಇದನ್ನು ಕಡ್ದಂಥ ಮಸಾಲೆ ಹಾಕಿದ್ದೇವೆ. ಹಾಗೂ ಸ್ವಲ್ಪ ನೀರು ಹಾಕ್ತಾ ಇದ್ದೇವೆ, ತುಂಬ ಇಲ್ಲ, ಸ್ವಲ್ಪ ನೀರು. ಮರುವಾಯಿ ನೀರು ಬಿಡ್ತದೆ. ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇವೆ. ಸಾಧಾರಣ ಇದರಲ್ಲಿ 3 kg ಅಷ್ಟು ಮರುವಾಯಿ ಇದೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇವೆ, ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ. ಉಪ್ಪು ಹಾಕಿ ಚೂರು ಹಾಕ್ಬೇಕಂತ ಡೈರೆಕ್ಷನ್ ಬಂದಿದೆ. 3 ಜನ ಸೇರಿ ಉಪ್ಪು ಹಾಕಿದ್ದೇವೆ, ಎಷ್ಟಾಗ್ತದೆ ಗೊತ್ತಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ. ಮರುವಾಯಿ, ಮಸಾಲೆ, ಬೇಸೊಪ್ಪು, ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿದ್ದೇವೆ. ಗುಜ್ಜೆ ಬೇಯಲಿಕ್ಕಿಟ್ಟ ಪದಾರ್ಥ ಸ್ವಲ್ಪ ಚಿಕ್ಕದಾಗಿದೆ, ಹಾಗೆ ಗುಜ್ಜೆ ಬೆಂದ ಕೂಡ ಅದನ್ನು ಕೆಳಗೆ ಇಟ್ಟಿದ್ದೇವೆ. ಗುಜ್ಜೆ ಅದೇ ಬೆಂದಿದೆ ನೋಡಿ, ಒಳ್ಳೆ ಮಿಕ್ಸ್ ಆಗಿದೆ, ಒಳ್ಳೆ ರೆಡಿಯಾಗಿದೆ. ಇದು ಒಂದು 5 ನಿಮಿಷ ಇದು ಕುದಿಬೇಕು. ಮರುವ ಈಗ ಬಾಯಿ ಬಿಟ್ಟಿದೆ ನೋಡಿ, ಎಲ್ಲ ಓಪನ್ ಆಗಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಂಥ ಗುಜ್ಜೆಯನ್ನು ಹಾಕಿಕೊಳ್ಳೋಣ. ಗುಜ್ಜೆಯನ್ನು ಅದರಿಂದ ಇದಕ್ಕೆ ಹಾಕಿಕೊಳ್ಳೋಣ. ಪಾತ್ರೆ, ಮಣ್ಣಿನ ಪಾತ್ರೆ ಸ್ವಲ್ಪ ಚಿಕ್ಕದಾಗಿದೆ, ಮರುವಾಯಿ ತುಂಬ ಉಂಟು, ಆದ ಕಾರಣ ಗುಜ್ಜೆಯನ್ನು ಅದರಿಂದ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇವೆ. ಎಲ್ಲವನ್ನು ಮಿಕ್ಸ್ ಮಾಡುವ. ಎಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ.
ಸರಿ ಮಿಕ್ಸ್ ಮಾಡ್ತೇವೆ ಎರಡನ್ನು, ಮುದ್ದೆ ಹಾಗೂ ಮರುವಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕಿಕೊಳ್ಳೋಣ. ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ರುಬ್ಬಿಟ್ಟಂಥದ್ದು, ನೀರು ಹಾಕದೆ ಡ್ರೈ ಆಗಿ ರುಬ್ಬಿದ್ದೇವೆ. ಎಲ್ಲವನ್ನು ಮಿಕ್ಸ್ ಮಾಡುವ. ಸರಿ ಆಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಡಿವರೆಗೆ ಹೋಗ್ಬೇಕು. ಮರದ ಕೈನೇ ಒಳ್ಳೇದು, ಸ್ಟೀಲ್ದಾದ್ರೆ ಬೆಂಡ್ ಆಗ್ಬೋದು. ಒಳ್ಳೆ ಸ್ಮೆಲ್ ಬರ್ತಾ ಉಂಟು, ಮಳೆ ಸಹ ಬರ್ತಾ ಉಂಟು. ಮೆಣಸಿನ ಬೀಜ ಎಲ್ಲ ಒಳ್ಳೆ ಬೆಂದಿದೆ. ತುಂಬ ವರ್ಷದ ನಂತರ ಇದು ಈಗ ರೆಸಿಪಿ ತಿನ್ನೋದು ತುಂಬ ಸಮಯ ಆಯಿತು. ಐಟಮ್ ಒಳ್ಳೆ ಕುದಿಬೇಕು. ಯಾರಿಗೆಲ್ಲ ಇದನ್ನು ನೋಡೋಕೆ ಓಲ್ಡ್ ನಷ್ಟು ನೆನಪಾಗ್ತದೆ, ಎಲ್ಲರೂ ಟ್ರೈ ಮಾಡಿ. ಬೋರ್ ಆದಾಗ ಅಕ್ಕಪಕ್ಕದಲ್ಲಿ ಅಕ್ಕ ತಂಗಿಯಂದಿರ ಫ್ರೆಂಡ್ಸ್ ಎಲ್ಲ ಇದ್ರೆ ಸೇರಿ ಇಂಥ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಮೊದಲು ಅಮ್ಮನವ್ರು ಮಾಡುವಂಥ ರೆಸಿಪಿ ಒಳ್ಳೆ ಫಸ್ಟ್ ಕ್ಲಾಸ್ ಗುಜ್ಜೆ ಬರೋ ಪದಾರ್ಥ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಎಲ್ಲರೂ ಟ್ರೈ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂಪರ್ ಟೇಸ್ಟಿ. ನಮ್ಮ ಕಿಟ್ಟಿ ಪಾಟಿಗೆ ಇದು ಧಾರಾಳ, ತುಂಬ ಮಜಾ. ಈಗ ನಮ್ಮ ಬಿಸಿ ಬಿಸಿ ಮರುವಾಯಿ ಸುಕ್ಕ ರೆಡಿ.